ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಮೊದಲಿಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ನಮ್ಮ ಒನ್ ಇಂಡಿಯಾದಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ, ಮಕರ ಸಂಕ್ರಾಂತಿ ಹಬ್ಬವನ್ನ ಹೇಗೆ ಆಚರಿಸ್ತಾರೆ ಅನ್ನೋದನ್ನ ನಮ್ಮ ಕೊಲೀಗ್ಸ್ ಬಳಿ ಕೇಳ್ಕೊಂಡು ನಿಮ್ಗೆ ಕೂಡ ತಿಳಿಸ್ಕೊಡ್ತೀವಿ. ನೀವು ಕೂಡ ಹಬ್ಬವನ್ನ ಸಡಗರದಿಂದ ಸಂಭ್ರಮದಿಂದ ಆಚರಿಸಿ. ಬನ್ನಿ, ಹಾಗಿದ್ರೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಹಬ್ಬವನ್ನ ಹೇಗೆ ಆಚರಿಸ್ತಾರೆ ಅಂತ. ಸೊ ಫ್ರೆಂಡ್ಸ್, ಹಾಗಿದ್ರೆ ಹೋಗೋಣವಾ ನಮ್ಮ ಕೊಲೀಗ್ಸ್ ಹತ್ರ. ಬನ್ನಿ, ನಮ್ಮನ್ನು ಫಾಲೋ ಮಾಡಿ. ಸೊ ವೀಕ್ಷಕರೇ, ನಮ್ಮ ಜೊತೆ ಇವಾಗ ಸೌಮ್ಯ ಅವರಿದ್ದಾರೆ. ಬನ್ನಿ, ಅವ್ರು ಹೇಗೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಅವ್ರನ್ನೇ ಕೇಳೋಣ. ಹಾಯ್ ಸೌಮ್ಯ ಅವರೇ, ಫಸ್ಟ್ ಒನ್ ಇಂಡಿಯಾ ಪರವಾಗಿ ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಫಸ್ಟು ನಾವು ನಿಮ್ಮನ್ನು ಕೇಳೋಕ್ಕೆ ಮುಂಚೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸೊ ಎಳ್ಳು ಬೆಲ್ಲ ತಗೊಳ್ಳಿ. ಸಂಕ್ರಾಂತಿ ಹಬ್ಬದ ಶುಭಾಶಯ. ಸೊ ಹೇಳಿ ಸೌಮ್ಯ ಅವರೇ, ನಿಮ್ಮ ಮನೇಲಿ ನೀವು ಹೇಗೆ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತೀರಾ ಅಂತ? ನಮ್ಮ ಮನೇಲಿ ನಾವು ತುಂಬ ಒಂಥರ ಹಳೆ ಪದ್ಧತಿ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಆರ್ಥೋಡಾಕ್ಸಾಗೇ ಇರ್ತೀವಿ ನಾವು. ಸೊ ಇವಾಗ ನಂಗೆ ಮದುವೆ ಮದುವೆ ಆದಾದಮೇಲೆ ಪ್ರತಿ ಹೆಣ್ಮಕ್ಳಿಗೂ ನಮ್ಮ ಮನೇಲಿ ಹೇಗಿರುತ್ತೆ ಅಂದರೆ ವರ್ಷ 5 ಜನ ಮುತ್ತೈದೆಗೆ ಪ್ರತಿ ವರ್ಷ ಒಬ್ರೊಬ್ರಿಗೂ 5 ಬಾಳೆಹಣ್ಣು, ಅದ್ರ ಜೊತೆಗೆ ಬೇವು ಬೆಲ್ಲ ಕೊಟ್ಟು ಕಬ್ಬು ಕೊಟ್ಟು ನಾವು ಏಳು ಬೀರೋದಿದ್ದೇ ಇರುತ್ತಲ್ಲ, ಸೊ ಅಲ್ಲಿಗೆ ಹೋಗ್ತೀವಿ. ಸೊ ನಂದು ಈ ಸರಿ 5ನೇ ವರ್ಷ. ಸೊ ಎಲ್ಲರಿಗೂ ಅಂದರೆ 5 ಮುತ್ತೈದೆದು ಸ್ಪೆಸಿಫಿಕ್ ಆಗಿ. ಸೊ ಒಬ್ರೊಬ್ರಿಗೂ ನಾನು 25 ಬಾಳೆಹಣ್ಣು ಕೊಡಬೇಕು. ಆ್ಯಕ್ಚುಲಿ ಇದು ನಮ್ಮ ಅತ್ತೆ ಅವ್ರ ಅಮ್ಮ ಎಲ್ಲ ಹೇಳಿರೋದು, ಇದು ನಮ್ಮ ಒಂದು ಸಂಸ್ಕೃತಿ ಪದ್ಧತಿ. ಸೊ ಫಾಲೋ ಮಾಡಬೇಕು. ಸೊ ಹಾಗೆ ನಾವು ಮಾಡ್ಕೊಂಡ್ಬಂದಿದ್ದೀವಿ. ಸೊ ಸೌಮ್ಯ ಅವರಿಗೆ ಮದುವೆ ಆಗಿ 4 ವರ್ಷ ಆಯಿತು, ಇದು 5ನೇ ವರ್ಷ ಅಂತ ಗೊತ್ತಾಯಿತು ನಮಗೆ. ಕರೆಕ್ಟಾ? ಎಷ್ಟು ಚೆನ್ನಾಗಿ ಗೆಸ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಎಲ್ಲದಕ್ಕಿಂತ ನಮಗೆ ನಮ್ಮ ವೀಕ್ಷಕರಿಗೆ ಹೇಳಿ, ಸಂಕ್ರಾಂತಿ ಅಂದರೆ ಫಸ್ಟ್ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಸೊ ನೀವು ಯಾವ ಥರ ಅಂದರೆ ಯಾವ ದೇವ್ರನ್ನ ಪೂಜೆ ಮಾಡ್ತೀರಾ ಅಥವಾ ನೈವೇದ್ಯ ಮಾಡೋದು ಯಾವ ಥರ, ಏನು ಪ್ರೊಸೀಜರ್ ನಿಮ್ಮ ಮನೇಲಿ ಏನು ಮಾಡ್ತೀರಾ? ಸಂಕ್ರಾಂತಿಗೆ ಹೇಗೆ ಅಂತಂದರೆ ನಾವು ಎಳ್ಳು ಬೆಲ್ಲ ಎಲ್ಲ ಫಸ್ಟ್ ಎಲ್ಲ ಬೆರೆಸಿ ಅದೇ ನೈವೇದ್ಯ ಅಂತ ನಾವು ದೇವ್ರಿಗೆ ಕೊಡ್ತೀವಿ. ಕಬ್ಬು ಇಟ್ಟು ಹಣ್ಣು ಎಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡ್ತೀವಿ. ಆಮೇಲೆ ನಮ್ಮ ಮನೆ ಹಿರಿಯರು ಯಾರು ಇರ್ತಾರೋ, ಇವಾಗ ನಮ್ಮ ಅತ್ತೆ ಆಗಲಿ ನಮ್ಮ ಮಾವ ಆ ಥರ ಇದ್ದಾಗ ಅವ್ರ ಹತ್ರ ನಾವು ಎಳ್ಳು ಬೆಲ್ಲ ತೊಗೊಂಡು ಅವ್ರು ನಮಗೆ ಕೊಡ್ತಾರೆ. ಅವರಿಂದ ನಾವು ಪಡ್ಕೊಂಡು ಅವ್ರ ಆಶೀರ್ವಾದ ತೊಗೊಂಡು ಅವ್ರು ಹೇಳ್ತಾರೆ ಒಳ್ಳೆ ಮಾತಾಡಿ ಚೆನ್ನಾಗಿರಿ ಅಂತ. ಸೊ ಹಾಗೆ. ಓಕೆ, ಸೌಮ್ಯ ಅವ್ರು ಮಾತಾಡೋದನ್ನ ನೋಡಿದ್ರೆ ಇನ್ನು ಸಂಕ್ರಾಂತಿ ಹಬ್ಬದ ಬಗ್ಗೆ ರೂಪಾ ಅವ್ರು ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ. ಹಾಯ್ ರೂಪಾ. ಹಾಯ್. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಅಷ್ಟೇ. ಥ್ಯಾಂಕ್ ಯು. ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ನೀವು ಸಂಕ್ರಾಂತಿ ಸ್ಪೆಷಲ್? ಮನೆಯಲ್ಲಿ ಪೂಜೆ. ಸೊ ಯೂಶ್ವಲಿ ಊರಿಗೆ ಹೋಗ್ತಾ ಇದ್ವಿ, ಬಟ್ ವೀಕೆಂಡ್ ಬಂದುಬಿಟ್ಟಿದೆ ಸ್ಯಾಟರ್ಡೇ. ಸೊ ಲಾಂಗ್ ವೀಕೆಂಡ್ ಇದ್ದಿದ್ರೆ ಊರಿಗೆ ಹೋಗ್ಬಿಟ್ಟು ಊರಲ್ಲಿ ಸೆಲೆಬ್ರೇಷನ್ ಜೋರಿರೋದು. ಬಟ್ ಇಲ್ಲೇ. ಓಕೆ, ರಶ್ಮಿ ಅವರೇ, ಹುಡುಗಿರೇನು ಸಂಕ್ರಾಂತಿ ಹಬ್ಬ ಮಾಡ್ತಾರೆ, ಹುಡುಗರು ಹಬ್ಬ ಮಾಡೋದೆ. ಈಗ ಬೇರೆ ಮೋದಿಯವ್ರು ಬೇರೆ ATM ಕಾರ್ಡು ದುಡ್ಡೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಸೊ ಇವ್ರು ಯಾವ ಥರ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ವರ್ಷದ ಫಸ್ಟ್ನೇ ಹಬ್ಬ ಅಂತ ಹಾಗಿದ್ರೆ ಹೇಳಿ. ನಾವೇನಿಲ್ಲ, ನಾವು ನಮ್ಮ ಊರಿಗೆ ಹೋಗ್ತೀವಿ. ಊರಲ್ಲಿ ನಾವು ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ನಮ್ಮದೇ ಎತ್ಗಳಿದ್ದಾವೆ. ಊರಲ್ಲಿ ಬೆಂಕಿ ಹಾಕ್ತೀವಿ, ರಾತ್ರಿ ಬೆಂಕಿ ಹಾರಿಸ್ತೀವಿ, ಜಂಪ್ ಮಾಡ್ತೀವಿ, ಖುಷಿ ಪಡ್ತೀವಿ. ನಾವು ಬೆಂಕಿ ಹಚ್ಚಿ ಬೆಂಕಿಯಲ್ಲೆಲ್ಲ ಆಟ ಆಡ್ತೀವಿ. ಮನೆಯವರೆಲ್ಲ ಒಟ್ಟಿಗೆ ಸೇರಿ ಊಟ ಮಾಡ್ಕೊಂಡು ಎಳ್ಳುವೆಲ್ಲ ತಿಂದು ಒಳ್ಳೆ ಮಾತಾಡ್ಕೊಂಡು ವರ್ಷ ಪೂರ್ತಿ ಖುಷಿಯಾಗಿರ್ತೀವಿ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಸುಮಿತ್ರಾ ಅವರಿದ್ದಾರೆ. ಬನ್ನಿ, ಅವ್ರ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಸಂಕ್ರಾಂತಿ ಹಬ್ಬವನ್ನು ಅಂತ ಅವ್ರನ್ನೇ ಕೇಳೋಣ. ಸುಮಿತ್ರಾ ಅವರೇ, ನಿಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಸಂಕ್ರಾಂತಿ ಹಬ್ಬ? ಮೇಡಮ್, ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ಮಾವಿನ ಸೊಪ್ಪು ಕಟ್ತೀವಿ ಮೇಡಮ್, ಕಡಲೆಕಾಯಿ ಬೇಯಿಸ್ತೀವಿ, ಅವರೆಕಾಯಿ ಎಲ್ಲ ಬೇಯಿಸ್ತೀವಿ, ಮತ್ತು ಪೊಂಗಲ್ ಖಾರ ಪೊಂಗಲ್ ಎಲ್ಲ ಮಾಡ್ತೀವಿ. ಎಳ್ಳು ಬೆಲ್ಲ ಎಲ್ಲ ಮನೆಗೂ ಎಲ್ಲ ಹಂಚ್ತೀವಿ ಮೇಡಮ್. ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಮೇಡಮ್. ಸೊ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ನಿಮ್ಮ ಮನೇಲಿ ಎಷ್ಟು ಗ್ರ್ಯಾಂಡ್ ನಾಳೆ ಅಂತ ಅಂದ್ಬಿಟ್ಟು ಮಾವಿನ ಸೊಪ್ಪೆಲ್ಲ ತೊಗೊಂಡು ಹೋಗ್ತಾ ಇದ್ದೀರಾ. ಜೋರ ಶಾಪಿಂಗ್? ಮೇಡಮ್, ತುಂಬ ಜೋರು. ಆದರೆ ತುಂಬ ರೈಟ್ ಆಗಿಬಿಟ್ಟಿದೆ ಮೇಡಮ್ ಇವಾಗ ಎಲ್ಲ. ಅವರೆಕಾಯಿ ಕಡಲೆಕಾಯಿ ಎಲ್ಲ ತುಂಬ ರೈಟ್ ಆಗಿದೆ. ಆದ್ರೂ ಮಾಡಬೇಕಲ್ಲ, ಸಂಪ್ರದಾಯ ಎಲ್ಲ ಮೇಡಮ್. ಖಂಡಿತ ಮಾಡ್ತೀವಿ. ಸೊ ನಿಮ್ಮ ಮನೇಲಿ ಹೇಗೆ ಆಚರಿಸ್ತೀರಾ ಸಂಕ್ರಾಂತಿ ಹಬ್ಬವನ್ನು? ನಮ್ಮ ಮನೇಲಿ ಇದು ಮಹಿಳೆಯರ ಹಬ್ಬವಾಗಿರೋದ್ರಿಂದ ಇದು ನಮಗೇನು ಅಂತ ಆಚರಣೆ ಎಲ್ಲ ಇರೋದಿಲ್ಲ. ಎಲ್ಲ ಹೆಣ್ಮಕ್ಳೇ ಮಾಡ್ತಿರ್ತಾರೆ. ಎಳ್ಳು ಬೀರೋದಾಗಲಿ ಕಬ್ಬು ಬೀರೋದಾಗಲಿ ಅದನ್ನೆಲ್ಲ ಹೆಣ್ಮಕ್ಳೇ ಮಾಡ್ತಾರೆ. ಅಂದರೆ ಹೊಸ ಬಟ್ಟೆ ತೊಟ್ಟು ಮಗಳು ಅವಳಿಗೆ ತುಂಬ ಎಂತೂಸಿಯಾಸಮ್ ಇಂಥ ಆಚರಣೆ ಎಲ್ಲ ಮಾಡೋದ್ರಲ್ಲಿ. ಆದರೆ ನಾನು ಒಂದು ವಿಷಯ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ನಾವು ಚಿಕ್ಕವರಿದ್ದಾಗ ಸಂಕ್ರಾಂತಿ ಯಾವ ರೀತಿ ಆಚರಿಸ್ತಾ ಇದ್ವಲ್ಲ, ಆ ಆಚರಣೆ ವೈಭವ ಈಗ ಮಿಸ್ ಆಗಿದೆ. ಎಸ್ಪೆಷಲಿ ಬೆಂಗಳೂರಂಥ ಸಿಟಿಗಳಲ್ಲಿ ಆತ್ಮೀಯತೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ನಾವು ಚಿಕ್ಕವರದ್ದಾಗ ಏನು ಮಾಡ್ತಾಯಿದ್ವಿ ಅಂತಂದರೆ, ನಾವೆಲ್ಲರೂ ಹುಡುಗಿರೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಎಳ್ಳು ಎಲ್ಲ ತೊಗೊಂಡು ಐಸ್ ಫ್ಯಾಕ್ಟ್ರಿಗೆ ಹೋಗೋದಾಗಲಿ ಅಥವಾ ಯಾವುದೇ ಒಂದು
ಕಿರಾಣಿ ಅಂಗಡಿಗೆ ಹೋಗೋದಾಗಲಿ ಅವ್ರು ಹೋಗಿ ಅವ್ರ ಜೊತೆ ನಮ್ದು ಆತ್ಮೀಯತೆ ಇರ್ತೈತಲ್ಲಿ. ಅವ್ರಿಗೋಗಿ ನಾವು ಎಳ್ಳು ಎಲ್ಲ ಕೊಟ್ಟರೆ ಅವು ನಮಗೆ ಐಸ್ ಕ್ಯಾಂಡಿ ಕೊಡೋರು ಅಥವಾ ಚಾಕ್ಲೇಟ್ ಕೊಡೋರು. ಈಗ ಇಂಥ ಸಿಟಿನಲ್ಲಿ ಇಂಥ ಚಿಕ್ಕ ಚಿಕ್ಕ ಆಚರಣೆಗಳು, ಚಿಕ್ಕ ಚಿಕ್ಕ ಸೆಲೆಬ್ರೇಷನ್ಗಳು ಮಿಸ್ ಆಗ್ತಾಯಿದೆ ಅಂತ ನನಗೆ ಅನಿಸುತ್ತೆ. ಅವನ್ನ ನಾವು ವಾಪಸ್ ತರೋದಕ್ಕೆ ನಮ್ಮ ಚಿಕ್ಕ ಮಕ್ಕಳಲ್ಲಿ ಇಂಥವನ್ನೆಲ್ಲ ಕಥೆಗಳನ್ನು ಹೇಳಬೇಕು ಅಂತ ನನಗೆ ಅನಿಸುತ್ತೆ ಈ ಸಂಕ್ರಾಂತಿ ಟೈಮಲ್ಲಿ. ಆಮೇಲೆ ಇನ್ನೊಂದು ಮುಖ್ಯವಾದದ್ದು ಏನಂತಂದರೆ, ನಾವು ಮೊದಲಿನ ಕಾಲದಲ್ಲಿ ನಮ್ಮ ಊರಿಗೆ ನಾವು ಹಳ್ಳಿಗೆ ಹೋಗ್ಬಿಟ್ಟು ಹಳ್ಳಿನಲ್ಲಿ ನಾವು ಎಲ್ಲ ಮನೆ ಮಂದಿ ಎಲ್ಲ ಸೇರಿಬಿಟ್ಟು ಒಟ್ಟಿಗೆ ಸಂಕ್ರಾಂತಿ ಆಚರಿಸ್ತಾಯಿದ್ವಿ. ಅದು ಹೇಗೆ ಆಚರಿಸ್ತಾಯಿದ್ವಿ ಅಂತಂದರೆ, ಎತ್ತಿನ ಬಂಡಿನಲ್ಲಿ ಎಲ್ಲರೂ 3-4 ಎತ್ತಿನ ಬಂಡಿ ಮಾಡ್ಕೊಂಡು ಹೋಗ್ಬಿಟ್ಟು ನಮ್ಮ ಹಳ್ಳಿಯಲ್ಲಿ ಹತ್ತಿರ ಇರೋವಂಥ ನದಿಗೆ ಹೋಗ್ತಾಯಿದ್ವಿ. ನದಿಗೆ ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡಿಬಿಟ್ಟು, ಇದು ಮಕರ ಸಂಕ್ರಾಂತಿ ಅಂದರೆ ಅದು ಪುಣ್ಯ ಕಾಲ, ಉತ್ತರಾಯಣ ಪುಣ್ಯ ಕಾಲ. ಅವತ್ತಿನ ದಿನ ನಾವು ನದಿ ಸ್ನಾನ ಮಾಡಿದರೆ ನಮ್ಮ ಪುಣ್ಯ ಬರುತ್ತೆ ಏನೋ ಒಂದು ಭಾವನೆ ಇರುತ್ತೆ. ಅವಾಗ ನಾವು ಮನೆ ಮಂದಿ ಎಲ್ಲ ಒಟ್ಟಿಗೆ ಸೇರೋಗ್ಬಿಟ್ಟು ನದಿನಲ್ಲಿ ಸ್ನಾನ ಮಾಡಿ ಅಲ್ಲೇ ಎಲ್ಲ ನದಿ ದಂಡೆ ಮೇಲೆ ಅಡುಗೆ ಮಾಡಿಬಿಟ್ಟು ಎಲ್ಲ ಹುಗ್ಗಿ ಎಲ್ಲ ಥರದ ಅಡುಗೆ ಮಾಡಿಬಿಟ್ಟು ಊಟ ಮಾಡ್ತಿದ್ವಿ. ಆದರೆ ಇಂಥ ಆಚರಣೆಗಳು ಈ ಸಿಟಿನಲ್ಲಿ ಮಿಸ್ ಆಗ್ತಾ ಇರೋದು ನನಗೆ ಬೇಜಾರು. ಅವು ನಾವು ಹ್ಯಾವ್ ಟು ರೀಕ್ರಿಯೇಟ್ ದ್ಯಾಟ್ ಕೈಂಡ್ ಆಫ್ ಸೆಲೆಬ್ರೇಷನ್ಸ್ ಅಂತ ನಾನು ಹೇಳೋದು. ಓಕೆ, ಸಂಕ್ರಾಂತಿ ಹಬ್ಬದ ಬಗ್ಗೆ ತುಂಬ ಜನನ ಕೇಳಿದ್ವಿ. ಇವಾಗ ಸಿದ್ದು ಇದ್ದಾರೆ ನಮ್ಮ ಜೊತೆಗೆ. ಅವ್ರ ಫ್ರೆಂಡ್ಸ್ ಯಾವ ರೀತಿ ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಹಾಗೆ ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಥ್ಯಾಂಕ್ ಯು. ನಿಮಗೂ ಕೂಡ ಈ ಸಂಕ್ರಮಣ ಎಲ್ಲರಿಗೂ ಸಂಭ್ರಮ ತರಲಿ. ಆ್ಯಕ್ಚುಲಿ ನಾಳೆ ನಾಡಿದ್ದು 2 ದಿನ ಸಂಕ್ರಮಣ ನಡೀತಾ ಇದೆ ಕನ್ನಡದಲ್ಲಿ. ಸೊ ನಾವು ಆ್ಯಕ್ಚುಲಿ ನಮ್ಮ ಏನು ಟ್ರೈಬಲ್ ಕಮ್ಯುನಿಟೀಸ್ ಇದ್ದಾವೆ, ಅಲೆಮಾರಿಗಳು, ಪಶುಪಾಲಕ ಅಲೆಮಾರಿಗಳು, ಅವರ ನಡುವೆ ನಮ್ಮ ಈ ಸಂಕ್ರಮಣದ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮೂಲಕ. ಸೊ ನಾಳೆ ನಾಡಿದ್ದು 2 ದಿನ ನಾವು ಅವರ ಮಧ್ಯೆ ಹೋಗಿ ಒಂದಿಷ್ಟು ಸಮಾಜ ಸೇವೆಯಂತಹ ಒಂದಿಷ್ಟು ಕೆಲಸಗಳನ್ನು ಮಾಡಿ ಅವ್ರ ಜೊತೆ ನಾವು ಸೆಲೆಬ್ರೇಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಾಳೆ ನೈಟ್ ನಾವು ಹೋಗ್ತಾ ಇದ್ದೀವಿ. ಸೊ ಓಕೆ, ನೋಡಿದ್ರೆ ಸಿಕ್ಕಾಪಟ್ಟೆ ATMಗಳಲ್ಲಿ ದುಡ್ಡಿಲ್ಲ, ಮೋದಿ ಸರ್ಕಾರ ಬೇರೆ ದುಡ್ಡು ಬ್ಯಾನ್ ಮಾಡಿದೆ. ಈ ಟೈಮಲ್ಲೂ ಹಬ್ಬ ಮಾಡೋಕ್ಕೆ ಎಲ್ಲಾದ್ರೂ ಒಂಚೂರು ಎಫೆಕ್ಟ್ ಹೊಡಿತಾ ಇದೆಯಾ? ಬಟ್ ಇದು ದೇಶದ ಎಕನಾಮಿ ದೃಷ್ಟಿಯಿಂದ ಇದು ಒಳ್ಳೆಯ ಸ್ಟೆಪ್ ಅಂತ ಹೇಳ್ಬೋದು. ಕೆಲವಷ್ಟು ಇಂಪ್ಯಾಕ್ಟ್ಸ್ ಆಗ್ಬೋದು ಶಾರ್ಟ್ ಟರ್ಮಿಗೆ, ಆದರೆ ಮುಂದಿನ ಇನ್ ಲಾಂಗ್ ಟರ್ಮಿಗೆ ಇದು ಇಂಡಿಯನ್ ಎಕನಾಮಿ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತೆ. ಮತ್ತು ಭ್ರಷ್ಟಾಚಾರ, ಕೋಡ ನೋಟು ಇವೆಲ್ಲ ನಿರ್ಮೂಲನೆ ಅಂತಂದರೆ ಇಂಥ ಒಂದು ಒಳ್ಳೆಯ ಒಂದು ನಿರ್ಣಯಗಳು ತೊಗೋಬೇಕಾಗತ್ತೆ. ಸೊ ಒಳ್ಳೆ ಸ್ಟೆಪ್ಪನ್ನು ತೊಗೊಂಡಿದ್ದಾರೆ. ಫಸ್ಟ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಒಳ್ಳೆ ಮಾತಾಡೋಣ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಕರ್ನಾಟಕಕ್ಕೆ संक्रमण हब्बद शुभाशयಗಳು. विश यू ऑल संक्रांति. पूरे देश के लोगों को मकर संक्रांति, लोहड़ी, पोंगल की शुभकामनाएं. ಸೋಮನಾಥ್ ಅವರೇ, ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಮಿಬ್ಬರಿಗೂ ನಮ್ಮ ಕಡೆಯಿಂದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಓಕೆ, ನೀವು ಸಹ. ಎಲ್ಲ ಕನ್ನಡಿಗರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಮೇಡಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒನ್ ಇಂಡಿಯಾದವರೆಲ್ಲ ಎಷ್ಟು ಹ್ಯಾಪಿಯಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಮಕರ ಸಂಕ್ರಾಂತಿ ಹಬ್ಬನ. ಸೊ ನೀವು ಕೂಡ ಹ್ಯಾಪಿಯಾಗಿ ಗ್ರ್ಯಾಂಡಾಗಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ, ಹೀಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶ್ರುತಿ ಅವರೇ, ನೀವು ವಿಶ್ ಮಾಡ್ತೀರಾ? ಓಕೆ ಫ್ರೆಂಡ್ಸ್, ಈಗ ಸಂಕ್ರಾಂತಿ ಹಬ್ಬ ನಾವು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನೀವು ಹೇಗೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು.